ನನಗೆ ಶಿವಮೊಗ್ಗ ಅಂತಂದ್ರೆ ಒಂಥರ ಎಮೋಷನ್ನು. ಇಲ್ಲಿಯ ಜನ ಒಡನಾಟ ಜಾಸ್ತಿ ಇರೋದ್ರಿಂದ ಪ್ರತಿ ವರ್ಷ ಇಲ್ಲಿಗೆ ಬರೋಂಥ ಅವಕಾಶ ನನಗೆ ಸಿಗುತ್ತೆ. ಈ ಸಲದ ಈ ಶಿವಮೊಗ್ಗದ ವಿಸಿಟ್ ಅಲ್ಲಿ ಇಲ್ಲಿಯ ರೈತರೊಬ್ಬರನ್ನ ನಾನು ಮೀಟ್ ಮಾಡಿದೆ. ಈ ರೈತ ತಮಗೆ ಬಂದಂತ ಕಷ್ಟವೊಂದನ್ನ ಮೆಟ್ಟಿ ನಿಂತು ಕಂಪನಿಯೊಂದನ್ನ ಕಟ್ತಾರೆ. ಶ್ರೀನಿವಾಸ್ ಮೂರ್ತಿ ಅವರೇ ಈ ಕಂಪನಿಯ ಸ್ಥಾಪಕ. 2003 ಇವ್ರಿಗೆ ಬಂದಂತ ಆರ್ಥ್ರಿಟಿಸ್ ಅನ್ನೋ ಕಾಯಿಲೆಗೆ ತುತ್ತಾಗಿ ಬೆಡ್ ರಿಟರ್ನ್ ಆಗ್ತಾರೆ. ನಂತರ ಇವರು ಗುಣಮುಖ ಆಗೋಕೆ ಹೆಲ್ಪ್ ಮಾಡದಂತ ನೋನಿ ಹಣ್ಣನ್ನೇ ಇಟ್ಕೊಂಡು ಅದರಿಂದನೇ ಇವತ್ತು ಅಮೃತ್ ನೋನಿ ಅನ್ನೋ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಬಿಟ್ಟಿದ್ದಾರೆ. ಈ ಫ್ಯಾಕ್ಟ್ರಿನ ವಿಸಿಟ್ ಮಾಡಿದಾಗ ನನಗೆ ತಿಳಿದಂತ ಮಾಹಿತಿಗಳೇನು ಅಂತಂದ್ರೆ, ಟೋಟಲ್ 250 ಎಕರೆನಲ್ಲಿ ತೋಟ ಮಾಡಿ ಇವರ ಪ್ರೊಡಕ್ಷನ್ಗೆ ಬೇಕಾದಂತ ನೋನಿ ಹಣ್ಣನ್ನ ಇಲ್ಲೇ ಬೆಳ್ಕೊಂತಾರೆ. ಅದ್ರ ಜೊತೆಗೆ ಜೇನು ಸಾಕಣೆ, ಹೈನುಗಾರಿಕೆ ಮತ್ತೆ ಇನ್ನೂ ಸಾಕಷ್ಟು ಔಷಧೀಯ ಗಿಡಮೂಲಿಕೆಗಳನ್ನ ಕೂಡ ಇಲ್ಲೇ ಬೆಳ್ಕೋತಾರೆ. ಇವರ ಫ್ಯಾಕ್ಟರಿನಲ್ಲಿ ಉತ್ಪಾದನೆ ಆಗಂತ ಆರ್ಥೋ ಪ್ಲಸ್ ಜಾಯಿಂಟ್ ಪೇಯ್ನಿಗೆ ಮತ್ತೆ ಆರ್ಥ್ರಿಟಿಸ್ ನಂತ ಸಮಸ್ಯೆಗಳನ್ನ ಬಗೆಹರಿಸುತ್ತೆ. ಇದನ್ನ 80% ನೋನಿ ಹಣ್ಣಿನ ರಸ, 20% ಆಂಟಿ ಇನ್ಫ್ಲಾಮೇಟರಿ ಆಯುರ್ವೇದ ಗಿಡಮೂಲಿಕೆಗಳಿಂದ ಮಾಡಲಾಗಿದೆ. ಅಲ್ಲದೆ ಇವರ ಪ್ರಾಡಕ್ಟ್ಸ್ ಗಳು ಆಯುಷ್ ಸರ್ಟಿಫೈಡ್ ಮತ್ತು ಹ್ಯೂಮನ್ ಕ್ಲಿನಿಕಲ್ ಟ್ರಯಲ್ ನ ಕೂಡ ಪಾಸ್ ಮಾಡಲಾಗಿದೆಯಂತೆ. ಇವರ ಫ್ಯಾಕ್ಟರಿನ ವಿಸಿಟ್ ಮಾಡಿದ್ಮೇಲೆ ನನಗೇನಪ್ಪಾ ಅನಿಸ್ತು ಅಂತಂದ್ರೆ, ನಾವು ಡಯಾಬಿಟಿಕ್ ಮತ್ತೆ ಕ್ಯಾನ್ಸರ್ ಅನ್ನೇ ದೊಡ್ಡ ಸಮಸ್ಯೆ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಆರ್ಥ್ರಿಟಿಸ್ ಅನ್ನೋದೇನಾದ್ರೂ ಬಂತು ಅಂತಂದ್ರೆ ಕೊನೆವರೆಗೂ ಕೂಡ ಹಾಸಿಗೆ ಮೇಲೆ ಇರಬೇಕಾಗುತ್ತೆ. ಇವನ್ ಶ್ರೀನಿವಾಸ್ ಮೂರ್ತಿ ಅವರು ಕೂಡ ಇದೇ ಸಮಸ್ಯೆಗೆ ತುತ್ತಾಗಿ ಒಳಗಾಗಿದ್ದವರು. ಆದ್ರೆ ಇವತ್ತು ಒಬ್ಬ ರೈತ ತನಗ್ ಬಂದಂತ ಸಮಸ್ಯೆನ ಮೆಟ್ಟಿ ನಿಂತು ಒಂದು ದೊಡ್ಡ ಸಾಮ್ರಾಜ್ಯನ ಕಟ್ಟಿದ್ದಾರೆ ಅಂತಂದ್ರೆ ಒಬ್ಬ ರೈತನ ತಾಕತ್ತು ಎಷ್ಟಿದೆ ಅನ್ನೋದನ್ನ ಇವರ ಜೀವನ ಶೈಲಿಯಿಂದ ನಾನು ಕಲ್ತ್ಕೊಂಡೆ. ಈ ಫ್ಯಾಕ್ಟರಿ ವಿಸಿಟ್ ನ ಕಂಪ್ಲೀಟ್ ವಿಡಿಯೋನ ನೋಡ್ಬೇಕು ಅಂತಂದ್ರೆ ನನ್ನ ಕಿತ್ತಡಿ ಕಿರಣ್ ಯೂಟ್ಯೂಬ್ ಚಾನಲ್ ಅಲ್ಲಿ ಫುಲ್ ವಿಡಿಯೋನ ಹಾಕಿದೀನಿ. ನೋಡಿ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.